Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಆದರೆ ಆಸ್ತಿ, ಸಂಪತ್ತು, ಮಂಗಳಸೂತ್ರದ ಮಹಾಸಮರಕ್ಕೆ ಇನ್ನೂ ತೆರೆ ಬೀಳೋ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರಧಾನಿ ಮೋದಿ ಇವತ್ತೂ ಕೂಡ ಕಾಂಗ್ರೆಸ್ ಪ್ರಣಾಳಿಕೆ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಹಾಗಾದ್ರೆ ಸಂಪತ್ತಿನ ವಿಚಾರವಾಗಿ ಇವತ್ತು ಏನೆಲ್ಲ ಸಮರ ನಡೀತು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ ಛಾಯೆ ಇದೆ. ನಿಮ್ಮ ಸಂಪತ್ತನ್ನು ಕಾಂಗ್ರೆಸ್ ಎಕ್ಸ್ರೇ ಮಾಡುತ್ತೆಂದ ಮೋದಿ ಕಿಡಿ. ನಮ್ಮ ಎಕ್ಸ್ರೇಗೆ ಮೋದಿ ಬೆದರಿದ್ದಾರೆ ಎಂದ ರಾಹುಲ್ ಗಾಂಧಿ. ಕಾಂಗ್ರೆಸ್ ಪ್ರಣಾಳಿಕೆಯೇ ಮೋದಿಗೆ ಅಸ್ತ್ರ. ಪ್ರಣಾಳಿಕೆಯಲ್ಲಿರೋ ಒಂದೊಂದೇ ಅಂಶಗಳನ್ನು ಕೆದಕಿ ತೆಗೆಯಿತಾಗಿರೋ ಪ್ರಧಾನಿ ಮೋದಿ ಕೈಪಡೆಯ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಇವತ್ತು ಕೂಡ ಮತ್ತೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲೂ ಸಂಪತ್ತಿನ ಅಸ್ತ್ರವನ್ನೇ ಝಳಪಿಸಿದ್ದಾರೆ. ಇದರಿಂದ ಲೋಕಸಭೆ ಅಖಾಡದಲ್ಲಿ ಸಂಪತ್ತಿನ ಸಮರವೇ ನಡೆದು ಹೋಗಿದೆ. और जब उनका मैनिफेस्टो आया उसी दिन मैंने कह दिया था, आज नहीं कह रहा हूं, उसी दिन कहा था कि कांग्रेस का मैनिफेस्टो पर मुस्लिम लीग की छाप है. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ನ ಛಾಯೆ ಇದೆ ಎಂದ ಮೋದಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಸಂಪತ್ತನ್ನ ಎಕ್ಸ್ರೇ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ये देश के हर घर, हर अलमारी, हर परिवार की संपत्ति का एक्सरे करेंगे. हमारी माताओं बहनों के पास जो थोड़ा बहुत स्त्री धन होता है, गहने जेवर होते हैं, कांग्रेस उनकी भी जांच कराएगी. ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ನಮ್ಮದು ಕ್ರಾಂತಿಕಾರಿ ಪ್ರಣಾಳಿಕೆ, ಇದನ್ನ ನೋಡಿ ಮೋದಿ ಭಯಗೊಂಡಿದ್ದಾರೆ, ಎಕ್ಸ್ರೇ ಮಾಡ್ತೀವಿ ಎಂದಿದ್ದಕ್ಕೆ ಬೆದರಿದ್ದಾರೆ ಅಂತ ಗುಡುಗಿದ್ದಾರೆ. मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए हैं. हाँ, बिल्कुल हिल गए, घबरा गए. क्रांतिकारी मैनिफेस्टो. ಶರಿಯಾ ಕಾನೂನು ಜಾರಿಗೆ ಕಾಂಗ್ರೆಸ್ ಮುಂದಾಗಿದೆ ಎಂದ ಯೋಗಿ ಆದಿತ್ಯನಾಥ್. ಆತ ಮೋದಿ ಕೈಪಡೆ ವಿರುದ್ಧ ಗುಡುಗಿದ್ರೆ, ಈತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಶರಿಯಾ ಕಾನೂನು ಜಾರಿ ಮಾಡುತ್ತೆ ಅಂತ ಕಿಡಿಕಾರಿದ್ದಾರೆ. कांग्रेस के घोषणा पत्र को आप देखते हैं, दो बातें उन घोषणा पत्र में नजर आती है. एक, कांग्रेस कहती है कि हम come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. व्यक्तिगत कानून को लागू करके सरिया कानून को लागू करवा देंगे. इसका मतलब बाबा साहब भीमराव अंबेडकर के द्वारा बनाए गए संविधान के लिए ये लोग खतरा पैदा करना चाहते हैं. ಅಮೆರಿಕದ ಟ್ಯಾಕ್ಸ್ ವ್ಯವಸ್ಥೆ ಪ್ರಸ್ತಾಪಿಸಿದ ಸ್ಯಾಮ್ ಪಿತ್ರೋಡಾ. ಲೋಕಸಭೆ ಅಖಾಡದಲ್ಲಿ ನಡೀತಾ ಇರೋ ಸಂಪತ್ತಿನ ಸಮರ ತಾರಕಕ್ಕೇರಿದೆ. ಇದೇ ಹೊತ್ತಲ್ಲಿ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಸ್ಯಾಮ್ ಪಿತ್ರೋಡಾ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ. America, there is an inheritance tax. Now that's an interesting law. It says you in your generation made wealth. You are leaving now. You must leave your wealth for public. Not all of it, half of it. Which to me sounds fair. In India you don't have that. ಅಮೆರಿಕಾದಲ್ಲಿ ವ್ಯಕ್ತಿಯೊಬ್ಬ ಸತ್ರೆ ಆತನ ಆಸ್ತಿ ಶೇಕಡ 55ರಷ್ಟು ಸರ್ಕಾರದ ಪಾಲಾಗುತ್ತೆ. ಈ ಕಾನೂನು ಭಾರತದಲ್ಲಿಲ್ಲ ಅಂತ ಪಿತ್ರೋಡಾಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಬದುಕಿದ್ದಾಗ್ಲೂ ಸತ್ತ ಬಳಿಕವೂ ಕಾಂಗ್ರೆಸ್ ಲೂಟಿ ಮಾಡುತ್ತೆ ಅಂತ ಕುಟುಕಿದ್ದಾರೆ. अपनी मेहनत से संपत्ति जुटाते हैं, वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी
कांग्रेस का मंत्र है कांग्रेस की लूट, कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी। ಇತ ಸ್ಯಾಮ್ ಪಿತ್ರೋಡಾ ಮಾತಿಗೆ ಅಮಿತ್ ಶಾ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಪಿತ್ರೋಡಾ ಮಾತಿನಿಂದ ಕಾಂಗ್ರೆಸ್ನ ಕುತಂತ್ರ ಬಟ ಬಯಲಾಗಿದೆ ಅನ್ನೋ ಮೂಲಕ ಕೈ ಪಡೆಯ ಕಾಲೆಳೆದಿದ್ದಾರೆ. कांग्रेस पार्टी सैम पित्रोडा के बयान के बाद कंप्लीटली एक्सपोज हो गई और अब इनके मैनिफेस्टो बनाने में जिनकी अहम भूमिका है वो सैम पित्रोडा का बयान कि संपत्ति के बंटवारे पर विचार होना चाहिए. ವಿವಾದ ಆಗ್ತಾ ಇದ್ದಂತೆ ಸ್ಪಷ್ಟನೆ ನೀಡಿದ ಸ್ಯಾಮ್ ಪಿತ್ರೋಡಾ, ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಪ್ರಧಾನಿಯವರು ಹರಡುತ್ತಿರುವ ಸುಳ್ಳುಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ವಿಷಯ ಅಂದ್ರೆ, ಈ ಹಿಂದೆ ಬಿಜೆಪಿ ಸಂಸದ ಜಯಂತ್ ಸಿನ್ಹಾ ಅಮೆರಿಕಾದಲ್ಲಿರೋ ಉತ್ತರಾಧಿಕಾರದ ಕಾನೂನು ಬಗ್ಗೆ ಅಂಕಣ ಬರೆದಿದ್ರಂತೆ. ಇದನ್ನ ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯ ಕೂಡ ಟ್ವೀಟ್ ಮಾಡಿ ಉತ್ತರಾಧಿಕಾರದ ಕಾನೂನು ಜಾರಿ ಬಗ್ಗೆ ಯೋಚನೆ ಇದೆ ಅಂತ ಹೇಳಿದ್ರು. ಇದನ್ನೇ ನೆನಪಿಸಿ ಕೈ ನಾಯಕರು ಕುಟುಕಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅಮೆರಿಕ ಕಾನೂನು ಬಗ್ಗೆ ಬಿಜೆಪಿಯವರೇ ಮೊದಲು ಪ್ರಸ್ತಾಪ ಮಾಡಿದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ? ಪ್ರಿಯಾಂಕ ಪ್ರಶ್ನೆ. ಆತ ಮೋದಿ ಸಂಪತ್ತಿನ ಮಾತು ರಾಜ್ಯ ರಾಜಕಾರಣದಲ್ಲೂ ಕಿಡಿ ಹೊತ್ತಿಸಿದೆ. ಮೋದಿ ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ವಾ? ಇವರಿಗೆ ಮಂಗಳಸೂತ್ರದ ಬೆಲೆ ಗೊತ್ತಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಇನ್ನು TV9 ಸಂದರ್ಶನದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಮೋದಿ ಸಂವಿಧಾನದ ವಿರುದ್ಧ ಇದ್ದಾರೆ ಅಂತ ತಿಳಿದಿದ್ದಾರೆ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕಾದವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದರೆ ಏನಿದ್ರ ಅರ್ಥ? ಅದು RSS ಭಾಷಣ. ಅದು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವರಿಗೆ ಮೊದಲನೇ ಹಕ್ಕು ಅಂತ. ಯಾರು ಬರೀ ಮುಸ್ಲಿಮರಿಗಲ್ಲ, ಅದರ್ ಕಮ್ಯುನಿಟೀಸ್ ಆಲ್ಸೋ, ಹಿಂದೂಗಳಿಗೂ ಕೂಡ. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳಸೂತ್ರದ ಬಗ್ಗೆ. ಹೆಂಗ್ ನಂಬ್ತಾರೆ ಜನ? ಇದು ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡೋದಿಲ್ಲ. ಹೀಗೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ರಾಜ್ಯ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ತಿರುಗೇಟು ಕೊಟ್ಟಿದ್ದು ಮಾವೋವಾದಕ್ಕೆ ನೂಕುವ ಪ್ರಣಾಳಿಕೆ ಅಂತ ಆರೋಪಿಸಿದ್ದಾರೆ. ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂಥ ಒಂದು ಮ್ಯಾನಿಫೆಸ್ಟೋ ಆಗಿದೆ. ಅವ್ರಿಗೆ ಅಧಿಕಾರಕ್ಕೆ ಬರುವ ಶಕ್ತಿನೇ ಇಲ್ಲ, ಆದರೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಈ ಮಧ್ಯೆ ಇದು ಕಾಂಗ್ರೆಸ್ ಪ್ರಣಾಳಿಕೆಯೋ ಮುಸ್ಲಿಂ ಲೀಗ್ ಪ್ರಣಾಳಿಕೆಯೋ ಅಂತ ಟ್ವೀಟ್ ಮಾಡಿದ್ದ ಬಿಜೆಪಿ ವಿರುದ್ಧ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ದೂರು ನೀಡಿತ್ತು. ದೂರಿನನ್ವಯ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ಕೇವಲ ಸಂಪತ್ತಿನ ಸಮರವಷ್ಟೇ ಅಲ್ಲ, ಲೋಕಸಭೆ ಅಖಾಡದಲ್ಲಿ OBC ವಾರ್ ಕೂಡ ಜೋರಾಗಿಯೇ ನಡೀತಾ ಇದೆ. ಅದರಲ್ಲೂ ಕರ್ನಾಟಕದ ವಿಚಾರವನ್ನೇ ಮುಂದಿಟ್ಟ ಪ್ರಧಾನಿ ಮೋದಿ ಧರ್ಮಾಸ್ತ್ರದ ಜೊತೆಗೆ ಮೀಸಲಾತಿ ಬಾಣ ಕೂಡ ಬಿಟ್ಟಿದ್ದಾರೆ. ಹಾಗಾದ್ರೆ ಮೋದಿ ಹೂಡಿರೋ ಅಸ್ತ್ರ ಎಂಥದ್ದು? ಕರ್ನಾಟಕದಲ್ಲಿ ಮೀಸಲಾತಿ ವಿಚಾರವನ್ನೇ ಮೋದಿ ಪ್ರಸ್ತಾಪಿಸಿದ್ದೇಕೆ? ಏನಿದು OBC ವಾರ್? ಹೇಳ್ತೀವಿ ನೋಡಿ. SC, ST, OBC का जो कोटा है उसी में से कम करके, उसी में से चुरा करके ये धर्म के आधार पर कुछ लोगों को आरक्षण दिया जाए. OBC ಕೋಟಾದಲ್ಲಿರೋ ಮೀಸಲಾತಿ ಕದ್ದು ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಿದ್ರು. ನಾವು ಅದನ್ನೇ ವಾಪಸ್ ಹಿಂದುಳಿದ ವರ್ಗಕ್ಕೆ ನೀಡಿದ್ದೀವಿ. ಇದು ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಹೂಡಿರೋ ಮತ್ತೊಂದು ಅಸ್ತ್ರ. ಲೋಕ ಸಮರದ ಮಧ್ಯೆ ಹೊತ್ತಿದ ಮುಸ್ಲಿಂ ಮೀಸಲಾತಿ ಕಿಚ್ಚು.
ಒಬಿಸಿ ಮೀಸಲಾತಿ ಕದ್ದು ಮುಸ್ಲಿಮರಿಗೆ ಕೊಟ್ಟಿದ್ದಾರೆಂದ ಮೋದಿ. ಕಾಂಗ್ರೆಸ್ನವರು ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು, ನಿಮ್ಮ ಚಿನ್ನವನ್ನ ಕಸಿದುಕೊಳ್ತಾರೆ ಅಂತ ಬ್ರಹ್ಮಾಸ್ತ್ರ ಹೂಡಿರೋ ಪ್ರಧಾನಿ ಮೋದಿ ಇವತ್ತು ಮತ್ತೊಂದು ಬಾಣ ಬಿಟ್ಟಿದ್ರು. SC ST ಒಬಿಸಿ ಕೋಟಾದಲ್ಲಿರೋ ಮೀಸಲಾತಿಯನ್ನ ಕದ್ದು ಧರ್ಮದ ಆಧಾರದಲ್ಲಿ ನೀಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕರ್ನಾಟಕವನ್ನೇ ಉದಾಹರಣೆಯಾಗಿ ಕೊಟ್ರು. SC ST ओबीसी का जो कोटा है उसी में से कम करके, उसी में से चुरा करके ये धर्म के आधार पर कुछ लोगों को आरक्षण दिया जाए। कई साल पहले कांग्रेस ने कर्नाटका में धर्म के आधार पर आरक्षण लागू भी कर दिया था। जब वहां बीजेपी सरकार आई तो हमने संविधान के विरुद्ध, बाबा साहब आम्बेडकर की भावना के विरुद्ध कांग्रेस ने जो निर्णय किया था उसको उखाड़ करके फेंक दिया और दलितों को, आदिवासियों को, पिछड़ों को उनका अधिकार वापस दिया. ಇಷ್ಟೇ ಅಲ್ಲ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಾಪ ಮಾಡಿದೆ. ಮುಸ್ಲಿಂ ಸಮುದಾಯದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ಜನರನ್ನ ಒಬಿಸಿಗೆ ಸೇರಿಸಿದ್ದಾರೆ ಅಂತ ಆರೋಪಿಸಿದ್ರು. ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. कर्नाटक की कांग्रेस सरकार उसने और एक पाप किया. मुस्लिम समुदाय में जितनी भी जातियां हैं सबको उन्होंने ओबीसी कोटा में डाल दिया और ओबीसी बना दिया. यानी जो हमारे देश के ओबीसी समाज को लाभ मिलता था उसका बड़ा हिस्सा कट गया और वो भी वहां चला गया. यानी कांग्रेस ने सामाजिक न्याय का अपमान किया, सामाजिक न्याय की हत्या की. ಬಿಜೆಪಿಯಿಂದ ಒಬಿಸಿ ಸಮುದಾಯಕ್ಕೆ ಅನ್ಯಾಯವೆಂದ ರಾಹುಲ್. ಅತ ಮೋದಿ ಮೀಸಲಾತಿ ಬಾಣ ಎಸಿತಾ ಇದ್ದಂತೆ ತಿರುಗೇಟು ಕೊಟ್ಟ ರಾಹುಲ್, ಬಿಜೆಪಿಯೇ ಇಡೀ ಒಬಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಅಂದ್ರು. सबसे बड़ी कंपनियां हिंदुस्तान में, उनके मालिकों की लिस्ट निकालो. 16 लाख करोड़ रुपए, 16 लाख करोड़ रुपए उन 200 में से 25 लोगों को नरेंद्र मोदी मिल गया. 200 में से एक ओबीसी नहीं, एक दलित नहीं, एक आदिवासी नहीं. उनकी सीनियर मैनेजमेंट में एक दलित नहीं, एक आदिवासी नहीं, एक ओबीसी नहीं. मीडिया में देखो, प्राइवेट अस्पतालों को देखो, बड़ी बड़ी कंपनियों को देखो, जुडिशियल सिस्टम को देखो, जहां भी देखो कोई है नहीं. होगा 90% तो कोई है नहीं. ಮೋದಿ ಹೇಳ್ತಿರೋದು ಹಸಿ ಸುಳ್ಳು ಅಂತ ಕೈ ನಾಯಕರ ತಿರುಗೇಟು. ನಾ ಪರವೂರಿಗೆ ಹಾರಿದೆ, ತವರೂರನ್ನು ತೋರೆದು ಬಾಂಧವ್ಯದ ಗಂಧವನು ಅರಸುತ್ತ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತ ಹೇಳುವಂತ ಈ ಹಸಿ ಸುಳ್ಳು. ಬಿಜೆಪಿಯವರು ಕರ್ನಾಟಕದಲ್ಲಿ ಮೀಸಲಾತಿನಲ್ಲಿ ಚೆಲ್ಲಾಟ ಆಡಿದ್ದು. ಅವ್ರ ಸರ್ಕಾರ ಇವತ್ತು ವಿರೋಧ ಪಕ್ಷ, ಅವರ ಸರ್ಕಾರ ಪತನ ಆಗಲಿಕ್ಕೆ ಮತ್ತೆ ಬಿಜೆಪಿ ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಪ್ರಮುಖ ಕಾರಣ ಇದು ಕೂಡ. 2A ಮೀಸಲಾತಿ ಜೊತೆ ಚೆಲ್ಲಾಟ ಆಡಿದ್ದು ಯಾರು? ಕಾಂಗ್ರೆಸ್ ಬಿಜೆಪಿನ? ಇನ್ನು ಒಬಿಸಿ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡ್ತಿದ್ದಾರೆಂಬ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಸಾಲು ಸಾಲು ಟ್ವೀಟ್ ಮಾಡಿ ದಾಖಲೆ ಸಮೇತ ಕುಟುಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹೇಳುತ್ತಿರುವ ಹಸಿ ಸುಳ್ಳು ಅವರ ಅಜ್ಞಾನವನ್ನಷ್ಟೇ ಅಲ್ಲ, ಸೋಲಿನ ಭೀತಿಯಲ್ಲಿರುವ ಅವರ ಹತಾಶೆಯನ್ನ ಸೂಚಿಸುತ್ತದೆ. ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ನೀಡುವುದಾಗಿ ಕಾಂಗ್ರೆಸ್ ಎಲ್ಲಿ ಹೇಳಿದೆ? ಯಾವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ? ಈ ವಿವರವನ್ನ ಮೋದಿ ದೇಶದ ಮುಂದೆ ಇಡಬೇಕು, ಇಲ್ಲವಾದರೆ ಜನರ ಕ್ಷಮೆ ಕೇಳಬೇಕು. ಮೋದಿಯವರ ಹೇಳಿಕೆ ಬಗ್ಗೆ ಮೋದಿಯವರ ಆಪ್ತ ಮಿತ್ರ, ಬಿಜೆಪಿಯ ಹೊಸ ಸಂಗಾತಿಯಾಗಿರುವ ಮಾಜಿ ಪ್ರಧಾನಿ HD ದೇವೇಗೌಡರ ಪ್ರತಿಕ್ರಿಯೆ ಏನು ಎಂಬುದನ್ನ ನಾನು ತಿಳಿಯಲು ಬಯಸುತ್ತೇನೆ. ಕೈ ನಾಯಕರ ಈ ಆರೋಪಕ್ಕೆ ಪಂಚ್ ಕೊಟ್ಟ ಬಸವರಾಜ ಬೊಮ್ಮಾಯಿ, ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶವಿಲ್ಲ, ಹೀಗಿದ್ರೂ ಕಾಂಗ್ರೆಸ್ ಬೆಂಬಲ ನೀಡ್ತಿದೆ ಅಂತ ಆರೋಪಿಸಿದ್ರು. ರಿಲಿಜಿಯಸ್ ಇದಕ್ಕೆ ರಿಸರ್ವೇಷನ್ ಇಲ್ಲ ಅನ್ನುವಂಥದ್ದು ಸಂವಿಧಾನದಲ್ಲಿ ಸ್ಪಷ್ಟ ಇದ್ರೂ ಕೂಡ ಕಾಂಗ್ರೆಸ್ನವರು ಅದಕ್ಕೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ ವೋಟಿಂಗ್ ರಾಜಕಾರಣ. ಹಾಗಾದ್ರೆ ಇಷ್ಟೆಲ್ಲ ಜಟಾಪಟಿಗೆ ಕಾರಣವಾಗಿರೋ ಒಬಿಸಿ ಮೀಸಲಾತಿ ಬಗ್ಗೆ ಕರ್ನಾಟಕದಲ್ಲಿ ಏನಾಗಿದೆ?
ಈ ಬಗ್ಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಹೇಳ್ತಿರೋದೇನು? ಆ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಕರ್ನಾಟಕದಲ್ಲಿ ಒಬಿಸಿ ಮೀಸಲಾತಿ ದುರ್ಬಳಕೆ ಬಹಿರಂಗ. ರಾಜ್ಯ ಸರ್ಕಾರದ ವಿರುದ್ಧ ಹಿಂದುಳಿದ ವರ್ಗದ ಆಯೋಗ ಕಿಡಿ. ಕರ್ನಾಟಕದಲ್ಲಿ ಒಬಿಸಿ ಕೋಟಾದಲ್ಲಿಯೂ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗ್ತಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡಲಾಗಿರೋ ಮೀಸಲಾತಿಯಲ್ಲಿ ಅಕ್ರಮ ನಡೆದಿರೋದು ತನಿಖೆಯಲ್ಲಿ ಬಯಲಾಗಿದೆ ಅಂತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಹೇಳಿದೆ. ಅಂದಹಾಗೆ ಮುಸ್ಲಿಮರಿಗೆ 2002ರಲ್ಲಿ 4% ಮೀಸಲಾತಿ ನೀಡಲಾಗಿದೆ. ಹೀಗಿದ್ರೂ ಕರ್ನಾಟಕದ 930 ಮೆಡಿಕಲ್ ಸೀಟುಗಳಲ್ಲಿ ಒಬಿಸಿ ಕೋಟಾದಡಿ 16% ಮೀಸಲಾತಿ ನೀಡಲಾಗಿದೆ. ಮುಸ್ಲಿಮರನ್ನ ಒಬಿಸಿ ಕೋಟಾಗೆ ಸೇರಿಸಲಾಗಿದೆ. ಇದರಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯವಾಗಿದೆ ಅಂತ ಆಯೋಗ ಕಟುವಾಗಿ ಟೀಕಿಸಿದೆ. ये सब होते भी कर्नाटक गवर्नमेंट ने, कर्नाटक सरकार में जो हुआ है 2002 से, वहाँ पर 4% आरक्षण पूरे मुस्लिम भाइयों को दे दिया है. यानी कर्नाटक ऐसा स्टेट है कि वहाँ पे हर मुसलमान ओबीसी में है. ಹಿಂದುಳಿದ ಆಯೋಗದ ತನಿಖೆಯಿಂದ ಬಯಲಾದ ವಿಚಾರವೇ ಈಗ ಲೋಕಸಭಾ ಕಣದೊಳಗೆ ಸದ್ದು ಮಾಡ್ತಿದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲಿ ಭುಗಿಲೆದ್ದಿದ್ದ ಮುಸ್ಲಿಂ ಮೀಸಲಾತಿ ಕಿಚ್ಚು ಮತ್ತೆ ಜ್ವಾಲೆಯಾಗಿ ಧಗಧಗಿಸ್ತಿದೆ. ಹರೀಶ್, ಟಿವಿ9, ನವದೆಹಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅನುದಾನ ಸಮರ ಜೋರಾಗಿಯೇ ನಡೀತಾ ಇದೆ. ಬಿಜೆಪಿಯ ಅಕ್ಷಯ ಪಾತ್ರೆ ಅಸ್ತ್ರಕ್ಕೆ ಕಾಂಗ್ರೆಸ್ ಶಕ್ತಿಮಾಲೆಯ ಪ್ರತ್ಯಸ್ತ್ರವನ್ನ ಬಿಟ್ಟಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತೂ ಸಹ ಚೊಂಬು ತೋರಿಸಿ ವ್ಯಂಗ್ಯವಾಡಿದ್ದಾರೆ. ಅತ್ತ ಸಿಎಂ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಏನಿದು ಅನುದಾನ ಸಮರ? ಇಲ್ಲಿದೆ ನೋಡಿ ರಿಪೋರ್ಟ್. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತಾರಕಕ್ಕೇರಿದ ಜಾಹೀರಾತು ಸಮರ. ಇನ್ನೇನು ಈ ಖಾಲಿನೇ ಇದೆ ನೋಡ್ರಿ. ಬಿಜೆಪಿ ಅಕ್ಷಯ ಪಾತ್ರೆ ಅಸ್ತ್ರಕ್ಕೆ ಕಾಂಗ್ರೆಸ್ ಶಕ್ತಿಮಾಲೆಯ ಪ್ರತ್ಯಸ್ತ್ರ. ಚೊಂಬೋ ಚಂಬು ಚೊಂಬೋ ಚಂಬು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾಹೀರಾತು ಸಮರ ತಾರಕಕ್ಕೇರಿದೆ. ಸಿಎಂಗೆ ಮಹಿಳೆಯರು ಹಾಕಿದ್ದ ಟಿಕೆಟ್ ಹಾರವನ್ನೇ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಂಡಿದೆ. ಚೊಂಬು ಕೊಟ್ಟ ಬಿಜೆಪಿಗೆ ಚೊಂಬೆ ಉಡುಗೊರೆ ಎಂದು ಜಾಹೀರಾತು ಹೊರಡಿಸಿದೆ. ಕಾಂಗ್ರೆಸ್ ಜಾಹೀರಾತಿಗೆ ಕೌಂಟರ್ ಆಗಿ ಬಿಜೆಪಿ ಸಹ ಪ್ರತಿ ಜಾಹೀರಾತು ಹೊರಡಿಸಿ ಕೈಪಡೆಯನ್ನ ಕುಟುಕಿದೆ. ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ 4 ಪಟ್ಟು ಹೆಚ್ಚಳವಾಗಿದೆ ಅಂತ ಅಂಕಿಅಂಶ ಉಲ್ಲೇಖಿಸಿದೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಕರ್ನಾಟಕಕ್ಕೆ ಕೇಂದ್ರ ಕೊಟ್ಟಿರೋದು ಖಾಲಿ ಚೊಂಬು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು ಅಂತೇಳಿ ಚೊಂಬನ್ನ ಪ್ರದರ್ಶನ ಮಾಡಿ ಸುದ್ದಿಗೋಷ್ಠಿ ವೇಳೆ ಚೊಂಬು ಪ್ರದರ್ಶಿಸಿದ ಪ್ರಿಯಾಂಕ್ ಖರ್ಗೆ. ಸುದ್ದಿಗೋಷ್ಠಿ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ 2 ಚೊಂಬು ಹಿಡಿದುಕೊಂಡು ಬಂದಿದ್ರು. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಚೊಂಬು ಅಂತ ಚೊಂಬು ಪ್ರದರ್ಶಿಸಿದ್ರು. ಏನಿಲ್ಲ, ಇದು ಬಿಜೆಪಿಯವರ ಉಮೇಶ್ ಜಾಧವ್ ಅವರ ಅದ್ಭುತವಾದಂಥ ಕೊಡುಗೆ. ಕಳೆದ 10 ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು, ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ಕೊಟ್ಟಿದ್ದು. ಕಾಂಗ್ರೆಸ್ಸಿಗರು ತಾಳ್ಮೆಯಿಂದ ಇದ್ರೆ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಸರ್ಕಾರ ಖಜಾನೆ ಖಾಲಿಯಾಗಿದೆ ಅಂದ್ರು. ಇವರು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಹಣವೂ ಬಿಡುಗಡೆ ಆಗುತ್ತೆ, ಕೆಲಸನೂ ಮಾಡ್ಬೋದು. ಬರಗಾಲ ಇರೋದು ನಿಶ್ಚಿತ ನಮ್ಮ ರಾಜ್ಯದಲ್ಲಿ. ಇಂಥ ಭೀಕರ ಬರಗಾಲ ಇದ್ದಾಗ ಸಹಜವಾಗಿ ಪರಿಹಾರ ಕೊಡ್ತಾರೆ. 1-2 ದಿನ ಲೇಟ್ ಆಗ್ಬೋದು ಅಷ್ಟೇ. ಆದರೆ ಇಂದಿನ ಸರ್ಕಾರದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರ ನೋಡಿ SIPTSP ಹಣವನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಸತ್ಯ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್. ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮತ್ತೆ ಪ್ರತಿಭಟನೆ ನಡೆಸಿತು. ಬೆಂಗಳೂರಿನ ಬಿಬಿಎಂಪಿ ಕೇಂದ್ರ ಕಚೇರಿಯ ಕೆಂಪೇಗೌಡ ಪ್ರತಿಮೆ ಬಳಿ ಧರಣಿ ನಡೆಸಲಾಯಿತು. ಒಟ್ಟಿನಲ್ಲಿ ಬಹಿರಂಗ ಪ್ರಚಾರದ ಕೊನೆ ದಿನವೂ ಚೊಂಬು ಅಕ್ಷಯ ಪಾತ್ರೆಯ ಕದನ ಜೋರಾಗಿಯೇ ನಡೆಯಿತು. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಟಿವಿ9 ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಅಮಿತ್ ಶಾ ನೀಡಿದ ಬರ ಪರಿಹಾರದ ವಿಳಂಬ ಹೇಳಿಕೆಗೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ದೇವೇಗೌಡರ ವಿರುದ್ಧವೂ ವಾಕ್ಪ್ರಹಾರ ನಡೆಸಿದ್ದಾರೆ. ಅಮಿತ್ ಶಾ ಯಾಕೆ ಸಭೆ ಮಾಡಲಿಲ್ಲ? ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ರಾಜ್ಯ ಮತ್ತು ಕೇಂದ್ರದ ನಡುವಿನ ಬರ ಬಡಿದಾಟ ಮತ್ತೆ ಮುಂದುವರಿದಿದೆ.
ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಆಗ್ತಿದೆ. ನಿನ್ನೆ ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ ಪರಿಹಾರದ ವಿಳಂಬಕ್ಕೆ ರಾಜ್ಯವೇ ಕಾರಣ ಎಂದಿದ್ರು. ಇತ್ತ ಟಿವಿ9 ಸಂದರ್ಶನದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ. ಗೃಹ ಸಚಿವರು ಯಾಕೆ ಸಭೆ ಮಾಡಿಲ್ಲ ಎಂದು ಗರಂ ಆಗಿದ್ದಾರೆ. देखिए वो झूठ बोल रहे हैं, जानबूझकर एक के बाद एक अलग अलग आवेदन पत्र देते गए, जिसके कारण लेट हुआ है. ಸುಪ್ರೀಂ ಕೋರ್ಟ್ನಲ್ಲಿ ಇಫ್ ಇಟ್ ಇಸ್ ಟ್ರೂ ಅಮಿತ್ ಶಾ ಅವರು ಹೇಳೋದು ಸತ್ಯ ಇದ್ರೆ ಆ ಥರ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತಲ್ಲ. ಅಮಿತ್ ಶಾ ಅವರು ಹೇಳೋದನ್ನ ಯಾಕೆ ಮಾಡಲಿಲ್ಲ? ಮೀಟಿಂಗ್ ಕರೆದ್ರೆ 23ನೇ ತಾರೀಕು ಮೀಟಿಂಗ್ ಕರಿತೀವಿ, ಡಿಸೆಂಬರ್ 23ಕ್ಕೆ ಅಂತ ಮೀಟಿಂಗ್ ಕರೆದ್ರ? ಕೇವಲ 6 ಕೋಟಿ ಜನರ ಸಿಎಂ ಎಂದ ಎಚ್ಡಿಡಿ ವಿರುದ್ಧ ಸಿದ್ದು ಗರಂ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ 140 ಕೋಟಿ ಪ್ರತಿನಿಧಿಸ್ತಕ್ಕಂಥ ನರೇಂದ್ರ ಮೋದಿ ಅವರು 6 ಕೋಟಿ ಪ್ರತಿನಿಧಿಸ್ತಕ್ಕಂಥ ಸಿದ್ದರಾಮಯ್ಯ ಅಂತ ಹೇಳೋದು ಇದೆಯಲ್ಲ, ಇಟ್ ಈಸ್ ಅಗೇನ್ಸ್ಟ್ ಡೆಮೋಕ್ರಸಿ. ಇನ್ನು ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ಬಾಣಗಳನ್ನೇ ಬಿಟ್ಟಿದ್ದಾರೆ. ಜೆಡಿಎಸ್ನಲ್ಲಿ ಒಂದೇ ಕುಟುಂಬದ 4ವರಿಗೆ ಟಿಕೆಟ್ ಕೊಡಲಾಗಿದೆ ಅಂತ ದಳಪತಿಗಳ ಕಾಲೆಳೆದಿದ್ದಾರೆ. ಈಗ ಮೋದಿ ಗ್ಯಾರಂಟಿ ಅಂತದಲ್ಲ, ಅದಕ್ಕೇನು ಎಕ್ಸ್ಪ್ಲನೇಷನ್? ಅವರು ಮೈಸೂರಿನಲ್ಲಿ ಪ್ರತಾಪ್ ಸಿಂಹನಿಗೆ ಯಾಕೆ ತಪ್ಪಿಸ್ಬಿಟ್ರು? ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಗೆ ಯಾಕೆ ತಪ್ಪಿಸ್ಬಿಟ್ರು? ಬೆಂಗಳೂರು ನಾರ್ತ್ನಲ್ಲಿ ಸದಾನಂದ ಗೌಡರಿಗೆ ಯಾಕೆ ತಪ್ಪಿಸ್ಬಿಟ್ರು? ಇದು ಒಕ್ಕಲಿಗರು ಮಾಡೋದು ಅನ್ಯಾಯ ಅಲ್ವಾ? 4 ಸೀಟ್ ಕೊಟ್ಟಿದ್ದಾರೆ JDSನವರು. ಮಂಜುನಾಥ್ ಯಾರ್ರಿ? ದೇವೇಗೌಡರಿಗೆ. ಕುಮಾರಸ್ವಾಮಿ ಯಾರು? ದೇವೇಗೌಡರಿಗೆ. ಪ್ರಜ್ವಲ್ ರೇವಣ್ಣ ಯಾರು? ದೇವೇಗೌಡರಿಗೆ. ಟಿವಿ9 ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ. ಮೋದಿ, ಬಿಜೆಪಿ ಹಾಗೂ ದೇವೇಗೌಡರ ಮಾತಿಗೆ ಖಡಕ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಘಟಾನುಘಟಿ ನಾಯಕರು ತಮ್ಮ ಅಭ್ಯರ್ಥಿ ಪರ ಮತ ಶಿಕಾರಿ ನಡೆಸಿದರು. ಬೃಹತ್ ಸಮಾವೇಶ, ಭಾರೀ ಮೆರವಣಿಗೆಗಳೊಂದಿಗೆ ಅಬ್ಬರಿಸಿದ್ದಾರೆ. 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ. 144 ಸೆಕ್ಷನ್, 3 ದಿನ ಮದ್ಯ ಮಾರಾಟ ಬಂದ್. ಮೋದಿ, ಅಮಿತ್ ಶಾ, ರಾಹುಲ್, ಪ್ರಿಯಾಂಕಾ, ಸಿದ್ದು, ಡಿಕೆಶಿ, ಯಡಿಯೂರಪ್ಪ, ಕುಮಾರಸ್ವಾಮಿ ಒಬ್ಬಿಬ್ಬರಲ್ಲ, ರಾಷ್ಟ್ರ ನಾಯಕರಿಂದ ಹಿಡಿದು ರಾಜ್ಯದ ಕಲಿಗಳೆಲ್ಲ ದಿಕ್ಕುಗಳಲ್ಲೂ ಮತಬೇಟೆಯಾಡಿದ್ರು. ಇದೀಗ ರಾಜ್ಯದ 14 ಕ್ಷೇತ್ರಗಳಲ್ಲಿ ನಡೆಯುವ ಮೊದಲ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಸಂಜೆ 6 ಗಂಟೆಯಿಂದ 14 ಕ್ಷೇತ್ರಗಳಲ್ಲಿ 144 ಸೆಕ್ಷನ್ ಜಾರಿಯಾಗಿದ್ದು, ಸಭೆ ಸಮಾರಂಭ, ಮೆರವಣಿಗೆ, ಧ್ವನಿವರ್ಧಕ ಬಳಕೆಗೆಲ್ಲ ಬ್ರೇಕ್ ಬಿದ್ದಿದೆ. ಹದಿನಾಲ್ಕು ಕ್ಷೇತ್ರಗಳಲ್ಲಿ 3 ದಿನ ಮದ್ಯ ಮಾರಾಟ ನಿಷೇಧ. ಕೊನೆ ಕ್ಷಣದಲ್ಲಿ ಬಾರ್ಗಳತ್ತ ಓಡಿದ ಮದ್ಯಪ್ರಿಯರು. ನಾಡಿದ್ದು ಮತದಾನ ನಡೆಯಲಿದ್ದು 14 ಕ್ಷೇತ್ರಗಳಲ್ಲಿ ಸಂಜೆ 6 ಗಂಟೆಯಿಂದಲೇ ನಿಷೇಧಾಜ್ಞೆ ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ 3 ದಿನ ಮದ್ಯ ಮಾರಾಟಕ್ಕೂ ನಿಷೇಧ ಹೇರಲಾಗಿದೆ. ಇಂದು ಸಂಜೆ 6 ಗಂಟೆಯಿಂದಲೇ ಲಿಕ್ಕರ್ ಶಾಪ್ಗಳು ಕ್ಲೋಸ್ ಆಗಿದ್ದು, ಶುಕ್ರವಾರದ ತನಕ ಮದ್ಯ ಮಾರೋ ಹಾಗಿಲ್ಲ. ಇನ್ನು ಸಂಜೆ ಬಾರ್ಗಳು ಬಂದಾಗೋ ಸಮಯ ಹತ್ತಿರ ಆಗ್ತಿದ್ದಂತೆ ಮದ್ಯಪ್ರಿಯರು ಓಡೋಡಿ ಬಂದ್ರು. 3 ದಿನಕ್ಕಾಗುವಷ್ಟು ಮದ್ಯ ಖರೀದಿಗೆ ಮುಗಿಬಿದ್ರು. ಏನೇ ಹೇಳಿ, ಇಷ್ಟು ದಿನದ್ದು ಒಂದು ಲೆಕ್ಕವಾದ್ರೆ ಇನ್ನೆರಡು ದಿನದ್ದೇ ಮತ್ತೊಂದು ರೀತಿ ಇರಲಿದೆ. ಇಲ್ಲಿ ತನಕ ಅಬ್ಬರಿಸಿದ್ದ ನಾಯಕರೆಲ್ಲ ಮನೆಯಲ್ಲೇ ಕೂತು ರಣತಂತ್ರ ಹೆಣೆಯಲಿದ್ದಾರೆ. ಮನೆ ಮನೆಗೂ ತೆರಳಿ ಪ್ರಚಾರ ಮಾಡ್ತಾ ಮತ ಶಿಕಾರಿ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.